ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 7ನೇ ಅಧ್ಯಾಯವನ್ನು ಶುರು ಮಾಡೋಣ. ಸರ್, ಬಡವಾನಿ ಮಡಗ್ದಂಗಿರು ಅಂತ ಗಾದೆನೇ ಇದೆ. ಅದ್ರ ಹಾಗೆ ಬದುಕೋನ್ ನಾನು. ನೀವು ಹೇಳ್ದಾಗೆ ನನಗೆ ದುಡ್ಡು ಮುಖ್ಯ. ಅವಳು ಯಾವಳೋ ಏನೋ, ನಂಗೆ ಯಾಕೆ ಬೇಕು ಇಲ್ಲದೆ ಇರೋ ಉಸಾಬರಿ. ನೀವು ಹೇಳಿದ ಹಾಗೆ ದುಡ್ಡು ತಗೊಂಡು ತೆಪ್ಪಗಿರ್ತೀನಿ ಎಂದಿದ್ದ ಇನ್ಸ್ಪೆಕ್ಟರ್. ಗುಡ್, ಇದಪ್ಪ ಬದುಕೋರ್ ಲಕ್ಷಣ ಅಂದರೆ. ಹೇಳಿ, ನಿಮ್ಗೆಷ್ಟು ದುಡ್ಡು ಬೇಕು ಅಂತ ಅಂದ ವಿಕ್ರಾಂತ್ ರಾಥೋಡ್. ಸರ್, ನೀವು ಹೀಗೆ ಓಪನ್ ಆಫರ್ ಇಟ್ಟರೆ ನಾನು ಯಾಕೆ ಬೇಡ ಅನ್ಲಿ? ಒಂದು 5 ಲಕ್ಷ ಕೊಟ್ಟರೆ ಅವ್ರ ಮೇಲೆ ಕೇಸ್ ಆಗದೆ ಇರಲ್ಲ, ಹಾಗೆ ಮಾಡ್ತೀನಿ ಎಂದ ಇನ್ಸ್ಪೆಕ್ಟರ್. ಸರಿ ಇನ್ಸ್ಪೆಕ್ಟರ್, ಈಗಲೇ ನಮ್ಮ ಡ್ರೈವರ್ ಕೈಲಿ ಕೊಟ್ಟು ಕಳಿಸ್ತೀನಿ. ಹಾಂ, ಇನ್ನೊಂದು, ಈ ವಿಷಯ ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು, ಹಾಗೆ ಅವರನ್ನು ರಿಲೀಸ್ ಮಾಡಿ ಎಂದ ವಿಕ್ರಾಂತ್ ರಾಥೋಡ್. ಓಕೆ ಸರ್, ಈಗಲೇ ಅವರನ್ನೆಲ್ಲ ರಿಲೀಸ್ ಮಾಡ್ತೀನಿ ಎಂದ ಇನ್ಸ್ಪೆಕ್ಟರ್. ನೀವು ಹೀಗೆ ನನಗೆ ಸಹಕಾರ ಕೊಡ್ತಿದ್ರೆ ನಾನು ಆಗಾಗ ನಿಮ್ಮನ್ನು ವಿಚಾರಿಸಿಕೊಳ್ತಾ ಇರ್ತೀನಿ ಅಂದ ವಿಕ್ರಾಂತ್ ರಾಥೋಡ್. ಕಾಲ್ ಕಟ್ ಆದ 10 ನಿಮಿಷದಲ್ಲಿ ವಿಕ್ರಾಂತ್ ರಾಥೋಡ್ನ ಡ್ರೈವರ್ 5 ಲಕ್ಷ ಕ್ಯಾಶ್ ತುಂಬಿರೋ ಬ್ರೀಫ್ ಕೇಸ್ ತಂದು ಇನ್ಸ್ಪೆಕ್ಟರ್ ಕೈಯಲ್ಲಿ ಇಟ್ಟ. ಹಾಗೆ ತಮ್ಮವರನ್ನು ಬಿಡಲು ಹೇಳಿದನು. ದುಡ್ಡು ಕೈ ಸೇರ್ತಿದ್ದ ಹಾಗೆ ಆ ಇನ್ಸ್ಪೆಕ್ಟರ್ ಆ ಬಾಡಿಗಾರ್ಡ್ಸ್ನ ಬಿಟ್ಟು ಬಿಟ್ಟ. ಇನ್ಸ್ಪೆಕ್ಟರ್ ದುಡ್ಡಿನ ಆಸೆಗೆ ಕರ್ತವ್ಯಕ್ಕೆ ದ್ರೋಹ ಬಗೆದಿದ್ದ. ದುಡ್ಡಿನ ಆಸೆಗೆ ಕಾನೂನನ್ನೇ ಮಾರಿಕೊಂಡು ಬಿಟ್ಟ. ಈ ರೀತಿ ದುಡ್ಡಿನ ಆಮಿಷಕ್ಕೆ ಒಳಗಾಗಿ ಕರ್ತವ್ಯವನ್ನು ಮಾರಿಕೊಳ್ಳುವ ಅಧಿಕಾರಿಗಳು ಇರೋವರೆಗೂ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ. ಈ ರೀತಿ ಭ್ರಷ್ಟ ಅಧಿಕಾರಿಗಳು ಇರೋದ್ರಿಂದ ಖಾಕಿ, ಕಾನೂನು, ನ್ಯಾಯ ಇವುಗಳ ಮೇಲೆ ನಂಬಿಕೆನೇ ಹೊರಟು ಹೋಗಿದೆ ನಮ್ಮ ಜನಸಾಮಾನ್ಯರಿಗೆ. ಬೆಳಗ್ಗೆ ಬೇಗ ಎಚ್ಚರ ಆಗಿತ್ತು ಶರದ್ಗೆ. ನಿತ್ಯದ ಅಭ್ಯಾಸದಂತೆ ಎದ್ದು ಫ್ರೆಶ್ ಆಗಿ ಜಿಮ್ಗೆ ಹೋಗಿ ದೇಹವನ್ನು ದಂಡಿಸಿ ಬಂದ. ಸುಲೋಚನಾ ಅವರು ಶರದ್ ಕೆಳಗೆ ಬರುವಷ್ಟರಲ್ಲಿ ಅವನಿಗಾಗಿ ಪ್ರೋಟೀನ್ ಶೇಕ್ ಮಾಡಿ ಇಟ್ಟಿದ್ದರು. ಗುಡ್ ಮಾರ್ನಿಂಗ್ ಅಮ್ಮ ಅಂದು ತನ್ನ ಪ್ರೋಟೀನ್ ಶೇಕ್ ತೆಗೆದುಕೊಂಡು ಕುಡಿಯತೊಡಗಿದ. ಗುಡ್ ಮಾರ್ನಿಂಗ್ ಅಪ್ಪು, ರಾತ್ರಿ ನಿದ್ದೆ ಚೆನ್ನಾಗಿ ಬಂತಾ? ಈಗ ತಲೆನೋವು ಹೇಗಿದೆ ಎಂದರು ಸುಲೋಚನಾ. ಅಮ್ಮ, ತಲೆನೋವೇನಿಲ್ಲ. ನಿಮ್ಮ ಕೈ ಕಾಫಿ ಕುಡಿದ ಮೇಲೆ ತಲೆನೋವೆಲ್ಲ ಮಾಯ ಆಗಿ ನಿದ್ದೆ ಚೆನ್ನಾಗಿ ಬಂತು ಅಂದ ಮುಗುಳು ನಗುತ್ತಾ. ಒಬ್ಬೊಬ್ಬರೇ ಆಗ ತಾನೇ ಎದ್ದು ಬರುತ್ತಿದ್ದರು. ಗುಡ್ ಮಾರ್ನಿಂಗ್ ಅತ್ತೆ, ಮಾವ ಎಂದ ಶರದ್. ಗುಡ್ ಮಾರ್ನಿಂಗ್ ಶರದ್ ಎಂದರು ಸುಂದರ್ ಸುಶೀಲಾ ಇಬ್ಬರು. ಪರಿ ಇನ್ನೂ ಎದ್ದಿಲ್ಲವಾ ಅತ್ತೆ ಅಂತ ಕೇಳಿದ. ಇನ್ನೂ ಎದ್ದಿಲ್ಲ ಶರದ್, ರಾತ್ರಿ ಲೇಟಾಗಿ ಮಲಗಿದ್ದಳು ಅದಕ್ಕೆ ಎಂದು ಸುಶೀಲಾ ಹೇಳಿದರೆ, ಅತ್ತೆ ಮಾವ, ನಾನೊಂದು ಮಾತು ಹೇಳ್ತೀನಿ, ನೀವು ಬೇಜಾರು ಮಾಡ್ಕೊಳ್ಳಲ್ಲ ತಾನೇ ಎಂದ ಶರದ್. ಅದೇನಂತ ಹೇಳು ಶರದ್, ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ ಎಂದರು ಸುಂದರ್. ಅದು ಪರಿ ಇಷ್ಟು ದಿನ PGಯಲ್ಲಿ ಇದ್ದಳು, ಇನ್ನು ಮುಂದೇನೂ ಅವಳು PGಯಲ್ಲೇ ಇರಲಿ, ಇಲ್ಲಿರೋದು ಬೇಡ ಎಂದ ಶರದ್. ಯಾಕೆ ಹಾಗೆ ಹೇಳ್ತಿದೀಯಾ ಶರದ್? ಇಷ್ಟು ದಿನ ಸರಿ, ಈಗ ನಾವ್ಯಾರೂ ಇರಲಿಲ್ಲ, ಆದರೆ ನಾವೀಗ ಇಲ್ಲೇ ಇರ್ತೀವಲ್ಲ. ತಂದೆ ತಾಯಿ ಇದ್ದು ಅವಳು PGಯಲ್ಲಿರೋದು ಎಷ್ಟು ಸರಿ ಅಂದರು ಸುಶೀಲಾ. ನೀವು ಹೇಳೋದು ನಿಜ ಅತ್ತೆ, ಆದರೆ ನಾನು ನಿಮಗೆ ಒಂದು ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ ಅಂದ ಶರದ್. ಸುಶೀಲಾ ಮತ್ತು ಸುಂದರ್ ಗೊಂದಲದ ನೋಟ ಬೀರುತ್ತಾ ಏನು ಅಂತ ಕೇಳಿದರು. ನನ್ನ ಜೀವನಕ್ಕೆ ಒಬ್ಬಳೇ ಹೆಂಡತಿ, ಅದು ಋತು ಮಾತ್ರ. ಅವಳ ಜಾಗಕ್ಕೆ ಬೇರೆ ಯಾರನ್ನೂ ಕಲ್ಪನೆ ಕೂಡ ಮಾಡಿಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಇನ್ನು ಮದುವೆ, ಅದಂತೂ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಪರಿ ಇಲ್ಲೇ ಇದ್ದರೆ ನನ್ನ ಮದುವೆ ಆಗುವಂತ ಒಂದೇ ಸಮನೆ ಪೀಡಿಸ್ತಾಳೆ. ಅವಳು PGಯಲ್ಲಿದ್ದರೆ ಸ್ವಲ್ಪ ಸಲಿಗೆನೂ ಕಮ್ಮಿ ಆಗುತ್ತೆ. ದೂರ ಇರೋದ್ರಿಂದ ನನ್ನ ಮೇಲಿನ ಆಕರ್ಷಣೆ ಕಮ್ಮಿ ಆಗಿ ಅವಳ ಮನಸ್ಸು ಕೂಡ ಬದಲಾಗುತ್ತೆ ಎಂದ ಶರದ್. ಇಷ್ಟು ಹೊತ್ತು ಇವರುಗಳ ಮಾತಿಗೆ ಕಿವಿಯಾಗಿದ್ದ ಪರಿ ಮೆಟ್ಟಿಲಿಳಿಯುತ್ತಾ, ಅದು ನಿನ್ನ ಭ್ರಮೆ ಅಷ್ಟೇ ಶರದ್. ನನಗೆ ನಿನ್ನ ಮೇಲೆ ಇರೋದು ಆಕರ್ಷಣೆ ಅಲ್ಲ, ನಿಜವಾದ ಪ್ರೀತಿ. ಅದು ನಿಂಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಇನ್ನೊಂದು ಮಾತು, ನಾನು ಯಾವುದೇ ಕಾರಣಕ್ಕೂ PGಗೆ ವಾಪಸ್ ಹೋಗೋದಿಲ್ಲ. ಅದು ನೀನು ಹೇಳಿದ್ರು ಅಷ್ಟೇ, ಮಾಮ್ ಡ್ಯಾಡ್ ಹೇಳಿದ್ರು ಅಷ್ಟೇ ಎಂದಳು. ಮಾವ, ನೀವಾದರೂ ಇವಳಿಗೆ ತಿಳಿಸಿ ಹೇಳಬಾರ್ದಾ ಎಂದ ಶರದ್ ವಿನಂತಿಸುವ ಧ್ವನಿಯಲ್ಲಿ. ಶರದ್,
ಮೊದಲು ನೀನು ನಂಗೆ ಹೇಳು, ಈಗಲೂ ನಿನ್ನ ಮನಸ್ಸಲ್ಲಿ ಋತು ಇದ್ದಾಳಾ ಎಂದರು ಸುಂದರ್. ಆ ಥರ ಏನಿಲ್ಲ ಮಾವ ಎಂದ ಶರದ್ ಅವರ ಕಣ್ಣೋಟ ತಪ್ಪಿಸುತ್ತ. ಆ ಥರ ಏನಿಲ್ಲ ಅಂತ ನಿನ್ನ ಬಾಯಿ ಹೇಳ್ತಿದೆ, ಆದರೆ ನಿನ್ನ ಕಣ್ಣುಗಳು ಮಾತ್ರ ಬೇರೆನೇ ಹೇಳ್ತಿದೆ ಎಂದರು ಸುಂದರ್ ಪರೀಕ್ಷಾ ದೃಷ್ಟಿಯಿಂದ ನೋಡುತ್ತ. ಶರದ್, ನಾನು ಕೂಡ ನಿನ್ನ ವಯಸ್ಸು ದಾಟಿ ಬಂದಿರೋನು. ನಿನ್ನ ಮನಸ್ಸಲ್ಲಿ ಏನು ನಡೀತಿದೆ, ಈ ಕ್ಷಣ ನಿನ್ನ ಬುದ್ಧಿ ಏನು ಹೇಳ್ತಿದೆ ಅಂತ ನಾನು ಈಸಿಯಾಗಿ ಊಹಿಸಬಲ್ಲೆ. ನೀನು ನಿನ್ನ ಮನಸ್ಸಿನ ಮಾತನ್ನು ನಮ್ಮೆಲ್ಲರಿಂದ ಮುಚ್ಚಿಡಬಹುದು, ಆದರೆ ನಿನ್ನ ಮನಸ್ಸಾಕ್ಷಿ ಅಂತ ಒಂದು ಇದೆಯಲ್ಲ, ಅದರಿಂದ ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಎಂದರು. ಮಾವ, ಅದು ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ ನನ್ನ ಮನಸ್ಸಲ್ಲಿ ಏನು ನಡೀತಿದೆ ಅಂತ? ಅಷ್ಟು ಸುಲಭವಾಗಿ ನಡೆದ ಘಟನೆಗಳನ್ನು ಮರೆಯೋದು ನನ್ನಿಂದ ಸಾಧ್ಯ ಇಲ್ಲ ಎಂದ ಶರದ್. ಯಾಕೆ ಸಾಧ್ಯ ಇಲ್ಲ? ನೀನು ಒಂದು ಸರಿ ಮದುವೆಗೆ ಒಪ್ಕೊ, ನಾನು ನಿನ್ನ ಆ ಎಲ್ಲ ಕಹಿ ಘಟನೆಗಳನ್ನು ಮರೆಸ್ತೀನಿ. ನಿನ್ನೆಲ್ಲ ನೋವನ್ನು ಗುಣಪಡಿಸೋ ಔಷಧಿ ಹಾಕ್ತೀನಿ. ನಾನು ನಿನಗೆ ಎಷ್ಟು ಪ್ರೀತಿ ಕೊಡ್ತೀನಿ ಅಂದರೆ ನೀನು ಆ ಹಳೆ ಪ್ರೀತಿನ ಮರೆಯೋವಷ್ಟು. ಪ್ಲೀಸ್ ಶರದ್, ನನ್ನ ಮದುವೆ ಆಗೋದಕ್ಕೆ ಒಪ್ಕೊ. ನಂಗೊಂದು ಅವಕಾಶ ಕೊಡು. ನಿನ್ನ ಜೀವನನ ಮೊದಲಿಗಿಂತ ಚೆನ್ನಾಗಿ ನಾನು ಮಾಡ್ತೀನಿ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಬರೀ ಸಂತೋಷನೇ ತುಂಬೋ ಹಾಗೆ ಮಾಡ್ತೀನಿ. ಪ್ಲೀಸ್ ಶರದ್, ಪ್ಲೀಸ್, ನಿನ್ನ ಹೆಂಡತಿಯಾಗಿ ಬಾಳೋದಕ್ಕೆ ಒಂದು ಅವಕಾಶ ಕೊಡು. ಪ್ಲೀಸ್ ಶರದ್ ಅಂತ ಕೈ ಮುಗಿದು ಕಣ್ಣೀರು ಹಾಕುತ್ತಾ ಕುಸಿದು ಕುಳಿತಳು ಪರಿ. ತಕ್ಷಣ ಸುಶೀಲಾ ಮತ್ತು ಸುಲೋಚನಾ ಹೋಗಿ ಪರಿಯನ್ನು ಹಿಡಿದುಕೊಂಡರು. ಸುಶೀಲಾ ಅವಳ ಕಣ್ಣು ಒರೆಸುತ್ತಾ, ಪರಿ, ನಾನು ಮೊದಲೇ ನಿನಗೆ ಸ್ಪಷ್ಟವಾಗಿ ಹೇಳಿದ್ದೆ, ಶರದ್ ಮದುವೆಗೆ ಒಪ್ಪಿದರೆ ಮಾತ್ರ ನಿನ್ನ ಜೊತೆ ಮದುವೆ ಮಾಡಿಸ್ತೀನಿ ಅಂತ. ಆದರೂ ನೀನು ಮನಸ್ಸಲ್ಲಿ ಅವನ ಬಗ್ಗೆ ಇಷ್ಟೊಂದು ಆಸೆ ಇಟ್ಕೊಂಡಿದ್ದು ತಪ್ಪು ಮಗಳೇ. ನಾವು ಶರದ್ಗೆ ಮದುವೆ ಆಗುವಂತ ಬಲವಂತ ಮಾಡಬಹುದು, ಅವನು ಕೂಡ ನಮ್ಮ ಬಲವಂತಕ್ಕೆ ಮದುವೆ ಏನೋ ಆಗಬಹುದು, ಆದರೆ ಸಂಸಾರ ಬಲವಂತವಾಗಿ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಪರಿ? ನಾನು ಹೇಳಿದ್ದು ಸರಿ ತಾನೇ? ನೀನೇ ಯೋಚನೆ ಮಾಡು ಎಂದರು ಅವಳನ್ನು ಎಬ್ಬಿಸುತ್ತ. ನೋಡು ಶರದ್, ನಾನು ನಿನ್ನ ಮದುವೆ ವಿಷಯದಲ್ಲಿ ಬಲವಂತ ಮಾಡ್ತಿಲ್ಲ, ನನ್ನ ಮಗಳನ್ನೇ ಮದುವೆ ಆಗು ಅಂತ ಹೇಳ್ತಾ ಇಲ್ಲ. ಇನ್ನು ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿ ಜೀವನ ನಡೆಸ್ತೀಯಾ? ನಿನ್ನ ಫ್ರೆಂಡ್ಸ್ ಎಲ್ಲ ಮದುವೆ ಆಗಿ ಹೆಂಡತಿ, ಮನೆ, ಮಕ್ಕಳು, ಸಂಸಾರ ಅಂತ ಚೆನ್ನಾಗಿ ಬಾಳ್ತಿದ್ದಾರೆ. ನೀನು ಮಾತ್ರ ಒಂಟಿಯಾಗಿ ನಡೆದ ಕಹಿ ಘಟನೆಯಲ್ಲೇ ನಿನ್ನ ಜೀವನ ಕಳೀತಿದೆಯಾ? ನಾನು ಒಬ್ಬ ಮಾವನಾಗಿ, ತಂದೆಯಾಗಿ ನಿನ್ನ ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ಆಗ್ತಿಲ್ಲ ಶರದ್. ನೋಡು, ನನ್ನ ಮಗಳ ಬಗ್ಗೆ ನಿನಗೆ ಆ ತರಹದ ಭಾವನೆಗಳಿಲ್ಲ, ಸರಿ ಒಪ್ಕೊಳ್ತೀನಿ, ಆದರೆ ಬೇರೆ ಕಡೆ ಆದರೂ ಹೆಣ್ಣು ನೋಡಿ ಮದುವೆ ಮಾಡ್ತೀವಿ, ಅದಕ್ಕಾದರೂ ಒಪ್ಕೋ ಶರದ್ ಎಂದರು ಸುಂದರ್. ಹೌದು ಕಣೋ ಶರದ್, ನಿಮ್ಮ ಮಾವ ಹೇಳಿದ ಹಾಗೆ ನಿನಗೆ ಒಪ್ಪಿಗೆ ಆಗುವಂಥ ಅನುರೂಪಳಾದ ಹುಡುಕಿ ಮದುವೆ ಮಾಡೋ ಜವಾಬ್ದಾರಿ ನಮ್ಮಿಬ್ಬರದು. ನೀನು ಮದುವೆಗೆ ಹ್ಞೂ ಅನ್ನು ಸಾಕು, ಮಿಕ್ಕಿದ್ದೆಲ್ಲ ನಾವು ನೋಡ್ಕೊಳ್ತೀವಿ ಅಂದರು ಸುಶೀಲಾ. ಪ್ಲೀಸ್ ಅತ್ತೆ, ಮಾವ, ನಮಗೆ ಈ ವಿಷಯದಲ್ಲಿ ಬಲವಂತ ಮಾಡಬೇಡಿ. ನೀವು ಎಷ್ಟು ಹೇಳಿದರೂ ಅಷ್ಟೇ, ಈ ವಿಷಯದಲ್ಲಿ ನನ್ನ ತೀರ್ಮಾನ ಬದಲಾಗಲ್ಲ ಎಂದು ಇದೇ ತನ್ನ ಕೊನೆ ನಿರ್ಧಾರ ಎಂಬಂತೆ ಹೇಳಿದ ಶರದ್. ಸುಲೋಚನಾ ಅವರ ತಲೆಯಲ್ಲಿ ಎಲ್ಲರೂ ಅವಾಗಿಂದ ಋತು ಋತು ಅಂತಿದ್ದಾರೆ. ಆ ಋತು ನಮ್ಮನೆಯಲ್ಲಿರೋ ಋತು ಅಲ್ಲ ತಾನೇ? ಶರದ್ ಯಾಕೆ ಪದೇ ಪದೇ ಆ ಹುಡುಗಿನ ಕಾಪಾಡಿ ಮನೆಗೆ ಕರ್ಕೊಂಡು ಬರ್ತಿದ್ದಾನೆ? ಅದೂ ಅಲ್ಲದೆ ತನ್ನ ಬೆಡ್ರೂಮಲ್ಲಿ ಮಲಗಿಸಿಕೊಳ್ತಿದ್ದಾನೆ ಅಂದರೆ ನಾನು ಅಂದ್ಕೊಳ್ತಿರೋದು ನಿಜನಾ? ಹಾಗಾದರೆ ಈ ಋತು ಶರದ್ ಹೆಂಡ್ತಿನ? ಮನೆಯಲ್ಲೇ ಹೆಂಡ್ತಿ ಇರಬೇಕಾದ್ರೆ ಅವನು ಇನ್ನೊಂದು ಮದುವೆ ಹೇಗಾಗ್ತಾನೆ ಎಂದು ತಮ್ಮದೇ ಯೋಚನೆಯಲ್ಲಿ ಮುಳುಗಿದ್ದರು ಸುಲೋಚನಾ. ಅಕ್ಕ, ಯಾಕೆ ಹಾಗೆ ಸುಮ್ಮನೆ ನಿಂತಿದ್ದೀರಾ? ನೀವಾದರೂ ಸ್ವಲ್ಪ ಅವನಿಗೆ ಬುದ್ಧಿ ಹೇಳಬಾರ್ದಾ ಎಂದ ಸುಂದರ್ ಮಾತಿಗೆ ವಾಸ್ತವಕ್ಕೆ ಮರಳಿ ಸುಲೋಚನಾ ಅವರು, ಏನು ಹೇಳೋದು ಸುಂದರ್, ನಾನು ನೆನ್ನೆನೇ ಹೇಳಿದ್ದೀನಿ, ಮದುವೆ ಆಗಬೇಕಾಗಿರೋದು ಅವನು, ಸಂಸಾರ ಮಾಡಬೇಕಾಗಿರೋದು ಅವನು. ನಾವೆಷ್ಟೇ ಬಲವಂತ ಮಾಡಿದರೂ ಅವನು ಒಪ್ತಿಲ್ಲ ಅಂದರೆ ಅದ್ರ ಹಿಂದೆ ಏನಾದರೂ ಬಲವಾದ ಕಾರಣ ಇರಬೇಕು ಅಲ್ವಾ? ಅದಕ್ಕೆ ಅವನು ಒಪ್ತಿಲ್ಲ ಅನಿಸುತ್ತೆ ಎಂದರು. ಕಾರಣನಾ? ಏನು ಕಾರಣ ಅಂದರು ಸುಶೀಲಾ. ಅದನ್ನು ಅವನೇ ಹೇಳಬೇಕು, ಅದೇನು ಕಾರಣ ಅಂತ ಅಂದರು ಸುಲೋಚನಾ ಶರದ್ ಕಡೆ ನೋಡುತ್ತಾ. ಈಗ ಎಲ್ಲರ ಚಿತ್ತ ಶರದ್ನತ್ತ ಹರಿದಾಗ, ಅದು ಋತು ಸಿಕ್ಕಿದಾಳೆ ಅಂದ ಶರದ್ ತಡವರಿಸುತ್ತಾ. ಏನು, ಋತು ಸಿಕ್ಕಿದಾಳಾ
ಎಂದು ಆಶ್ಚರ್ಯದಿಂದ ಕೇಳಿದರು ಒಟ್ಟಿಗೆ ಸುಶೀಲಾ ಮತ್ತು ಸುಂದರ್. ಪ್ಲೀಸ್ ಶರದ್, ನನ್ನ ಮದುವೆ ಆಗಬೇಕಾಗುತ್ತೆ ಅಂತ ಸುಮ್ಮನೆ ಏನೇನೋ ಹೇಳಬೇಡ ಅಂದಳು ಪರಿ ಶರದ್ ಕಡೆ ದೀನ ನೋಟ ಬೀರುತ್ತಾ. ನೋಡು ಪರಿ, ಋತು ಸಿಕ್ಕಿರೋದು ನಿಜ. ಅವಳು ಸಿಗದೇ ಇದ್ದಿದ್ರೂ ನಾನು ನಿನ್ನ ಖಂಡಿತ ಮದುವೆ ಆಗ್ತಿರ್ಲಿಲ್ಲ. ನಾನು ಒಂಟಿಯಾಗಿ ಜೀವನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅದೇ ತೀರ್ಮಾನದ ಮೇಲೆ ಈಗಲೂ ನಿಂತಿದ್ದೀನಿ. ಆದರೆ ವಿಧಿ ಮತ್ತೆ ನನ್ನ ಋತುನ ಭೇಟಿ ಆಗೋ ಹಾಗೆ ಮಾಡಿದೆ. ಅದಕ್ಕೆ ಹೇಳ್ತಿರೋದು, ನೀನು ನನ್ನ ಆಸೆ ಬಿಟ್ಟು ಅತ್ತೆ ಮಾವ ನೋಡೋ ಹುಡುಗನ್ನ ಮದುವೆ ಆಗಿ ಸುಖವಾಗಿರು. ಇಷ್ಟು ಮಾತ್ರ ಹೇಳಬಲ್ಲೆ ನಾನು. ಇದಕ್ಕಿಂತ ಬೇರೆ ರೀತಿ ಅರ್ಥ ಮಾಡಿಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಎಂದ ಶರದ್ ಖಂಡಿತವಾಗಿ. ಶರದ್, ಏನೋ ಹೇಳ್ತಿದ್ಯಾ ನೀನು ಅಂದರು ಸುಶೀಲಾ ಕೋಪದಲ್ಲಿ. ಸುಂದರ್ ಅವರಿಗೆ ಋತು ಸಿಕ್ಕಿದ್ದಾಳೆ ಅಂತ ಕೇಳಿ ತುಂಬಾ ಖುಷಿಯಾಗಿತ್ತು. ನೀನು ನಿಜ ಹೇಳ್ತಿದ್ಯಾ ತಾನೇ ಶರದ್ ಅಂತ ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಳ್ಳಲು ಕೇಳಿದರು. ಹೌದು ಮಾವ, ನಾನು ನಿಜಾನೇ ಹೇಳ್ತಿದ್ದೀನಿ. 1 ನಿಮಿಷ, ಈಗ ಬಂದೆ ಅಂತ ಹೇಳಿ ತನ್ನ ರೂಮಿಗೆ ಹೋದ. ಸುಶೀಲಾ ಮತ್ತು ಸುಂದರ್ ಇಬ್ಬರು ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು. ಸುಲೋಚನಾ ಅವರಿಗೆ ಈಗ ಖಾತ್ರಿಯಾಗಿತ್ತು ತಾವು ಊಹೆ ಮಾಡಿದ್ದು ನಿಜ ಅಂತ. ಪರಿ ಗೊಂದಲದಲ್ಲಿ, ಋತು ಸಿಕ್ಕಿದಾಳಾ ಅಥವಾ ಇವನು ನಮ್ಮನ್ನೆಲ್ಲ ನಂಬಿಸೋದಕ್ಕೆ ಈ ರೀತಿ ಹೇಳ್ತಿದ್ದಾನಾ? ಒಂದು ದಿನ ಕೂಡ ಅವಳು ಹೇಗಿದ್ಲು ಅಂತ ಮಾಮ್ ಡ್ಯಾಡ್ ಹೇಳಿಲ್ಲ. ಶರದ್ ಕೂಡ ಎಷ್ಟು ಕೇಳಿದರೂ ಹೇಳಿರಲಿಲ್ಲ. ಅವಳ ಫೋಟೋ ಕೂಡ ತೋರಿಸಿರಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಸಿಕ್ಕಿದಾಳೆ ಅಂತ ಹೇಳ್ತಿದ್ದಾನೆ. ಈಗ ನೋಡಿದರೆ ತನ್ನ ರೂಮ್ ಕಡೆ ಹೋದ. ಇವನೇನು ಮಾಡೋದಕ್ಕೆ ಹೊರಟಿದ್ದಾನೆ ಅಂತ ಅವನ ಹೋದ ದಾರಿಯನ್ನೇ ನೋಡುತ್ತಾ ನಿಂತಳು. ಇತ್ತ ಋತುಗೆ ಶರದ್ ಹೋಗಿ ಎಷ್ಟು ಹೊತ್ತಿನ ಮೇಲೆ ಎಚ್ಚರ ಆಗಿತ್ತು. ಮೈಕೈಯೆಲ್ಲ ನೋವಿನಿಂದ ಕೂಡಿತ್ತು. ನಿಧಾನವಾಗಿ ಕಣ್ಣು ಬಿಟ್ಟು ಬೆಡ್ಗೆ ಒರಗಿ ಕೂತು ಸುತ್ತಲೂ ಕಣ್ಣಾಡಿಸಿದಳು. ರೂಮಿನಲ್ಲಿ ಯಾರೂ ಕಾಣಲಿಲ್ಲ. ನಿಧಾನವಾಗಿ ಎದ್ದು ಕುಂಟುತ್ತಾ ಬಾತ್ರೂಮ್ ಹೊಕ್ಕು ಮುಖ ತೊಳೆದು ಬಂದು ಕುಳಿತಿದ್ದಳು. ಕೆಳಗಡೆ ಹೋಗೋದಕ್ಕೆ ಭಯ ಮತ್ತು ಮುಜುಗರ ಆಗಿತ್ತು. ನೆನ್ನೆ ಆ ಆಂಟಿ ನೋಡಿದರೆ ವಿದೇಶದಿಂದ ಸುಶೀಲಾ ಅಮ್ಮ ಸುಂದರಪ್ಪ ಬರ್ತಾರೆ ಅಂತ ಹೇಳಿದರು. ಈಗ ಹೇಗೆ ಕೆಳಗಡೆ ಹೋಗಲಿ? ಅವರೇನಾದರೂ ನನ್ನ ನೋಡಿದರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ. ಅದೆಲ್ಲ ಹೋಗಲಿ, ಶರದ್ ನನ್ನ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾನೆ? ನೆನ್ನೆ ನೋಡಿದರೆ ಒಂದೂ ಮಾತಾಡದೆ ಮೌನವಾಗಿ ರೂಮಿಗೆ ತಂದು ಬಿಟ್ಟು ಹೋದ. ರಾತ್ರಿ ಯಾವಾಗ ಬಂದನೋ ಗೊತ್ತಿಲ್ಲ. ನನಗೆ ನಿದ್ದೆ ಬೇರೆ ಹತ್ತಿತ್ತು. ಈಗ ಎಚ್ಚರ ಆದರೂ ಯಾರೊಬ್ಬರ ಸುಳಿವಿಲ್ಲ. ಕೆಳಗಡೆ ನೋಡಿದರೆ ಏನೋ ಜೋರು ಮಾತುಕತೆ ಆಗ್ತಿದೆ. ಈಗ ಏನು ಮಾಡಲಿ ಎಂದು ದಾರಿ ಕಾಣದೆ ಕೈ ಹಿಸುಕಿಕೊಳ್ಳುತ್ತಿದ್ದಳು ಋತು. ಬಾಗಿಲು ಸದ್ದಾದಾಗ ಋತು ಎದೆ ಬಡಿತ ಜೋರಾಯಿತು. ಗಕ್ಕನೆ ಎದ್ದು ನಿಂತು ಉಗುಳು ನುಂಗಿದಳು. ಶರದ್ ಒಳಗಡೆ ಬಂದು ಋತು ಎಚ್ಚರ ಆಗಿದ್ದು ನೋಡಿ ಅವಳ ಸಮೀಪ ಬಂದು ಕೆಮ್ಮಿದ. ಅವಳೇನೂ ತಿರುಗಿ ನೋಡಲಿಲ್ಲ. ಅವಳ ಎದೆ ಬಡಿತ ಅವಳಿಗೆ ಕೇಳುವಷ್ಟು ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಶರದ್ಗೆ ಕೋಪ ಬಂದು ಅವಳ ರಟ್ಟೆ ಹಿಡಿದು ಜೋರಾಗಿ ತನ್ನ ಕಡೆ ತಿರುಗಿಸಿಕೊಂಡು, ಯಾಕೆ ಕೊಬ್ಬ? ನಾನು ಬಂದಿದ್ದು ಗೊತ್ತಾದರೂ ನನ್ನ ಕಡೆ ನೋಡದೇ ಇರೋಷ್ಟು ಅಂದ ಅವಳನ್ನೇ ದುರುಗುಟ್ಟುತ್ತ. ಅವಳು ತಲೆ ತಗ್ಗಿಸಿ ನಿಂತಿದ್ದಳು. ನಿನ್ನೆ ಕೇಳ್ತಿರೋದು, ಯಾಕೆ ಬಾಯಿ ಬಿದ್ದು ಹೋಗಿದ್ಯಾ ಎಂದು ಅವಳ ಕೆನ್ನೆಯನ್ನು ತನ್ನ ಕೈಯಿಂದ ಒತ್ತಿ ಹಿಡಿದ. ನೋವಿಗೆ ಅಮ್ಮ ಅಂತ ತನ್ನ ಕೈಯಿಂದ ಅವನ ಕೈ ಬಿಡಿಸಿಕೊಳ್ಳಲು ನೋಡಿದಳು. ಅವನು ಬಿಡದೆ ಇನ್ನೂ ಜೋರಾಗಿ ಒತ್ತಿ ಹಿಡಿದ. ಪ್ಲೀಸ್ ಶರದ್, ನೋವಾಗ್ತಿದೆ, ಬಿಡು ನನ್ನ ಅಂದಳು ಋತು. ಓ, ಈಗ ಬಾಯಿ ಬಂತಾ? ಆಗಲೇ ಮಾತಾಡ್ಸಿದ್ರೆ ಮಾತಾಡದೇ ಇರುವಷ್ಟು ಕೊಬ್ಬು ಅಲ್ವಾ ಅಂದ ಅವಳ ಕೆನ್ನೆಯನ್ನು ಬಿಡುತ್ತಾ. ಶರದ್ ನೋಟ ಅವಳ ಮೇಲೆ ಇತ್ತು. ಎಷ್ಟು ಸೊರಗಿ ಹೋಗಿದ್ದಾಳೆ. ಮೊದಲಿಗಿಂತ ಸಣ್ಣ ಆಗಿದ್ದಾಳೆ. ತುಂಬ ಬದಲಾಗಿದ್ದಾಳೆ. ಆಗ ಚಿನ್ಕುರುಳಿ ಹಾಗೆ ಮಾತಾಡ್ತಾ, ಜಿಂಕೆ ಹಾಗೆ ಓಡಾಡ್ತಾ ಎಲ್ಲರ ಮನಸ್ಸನ್ನು ಗೆದ್ದಿದ್ಲು. ಆಗ ಇದ್ದ ಋತುಗೂ ಈಗ ನೋಡ್ತಿರೋ ಋತುಗೂ ತುಂಬ ವ್ಯತ್ಯಾಸ ಇದೆ ಎಂದುಕೊಳ್ಳುತ್ತಾ, ನೆನ್ನೆ ನಿನ್ನ ಮೇಲೆ ಅಟ್ಯಾಕ್ ಮಾಡಿದವರು ಯಾರೋ? ಯಾಕೆ ಮಾಡಿದರು ಅಂತ ಕೇಳಿದವನು, ಹೌದು, ಏನು ನಿನ್ನ ಕತೆ? ಯಾರವರು? ನೆನ್ನೆಯಿಂದ ನಿನ್ನ ಹಿಂದೆ ಬಿದ್ದಿದ್ದಾರಲ್ಲ ಅಂದ ಅವಳಿಂದ 2 ಹೆಜ್ಜೆ ಹಿಂದೆ ಸರಿದು ಕೈ ಕಟ್ಟಿ ಅವಳನ್ನೇ ನೋಡುತ್ತಾ. ಮುಂದುವರೆಯುವುದು.
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.